ತಮಿಳ್ನಾಡಿಗೂ ಕರ್ನಾಟಕಗೂ KRS ನೀರು ನಮಗ್ ಬೇಕು, ನಿಮಗ್ ಬೇಕು, ನಮಗ್ ಬೇಕು, ನಿಮಗ್ ಬೇಕು. ರೈತರೆಲ್ಲ ಅಲ್ಲಿ ಜಗಳ ಆಡಿದ್ದು. ಇಲ್ಲಿ ಲಿಕ್ಕರ್ ಲಾಬಿ, ಅಲ್ಲಿ ಲಿಕ್ಕರ್ ಲಾಬಿ. Maharashtra alone produces 6 lakh tons of sugar. Karnataka produces 4 lakh tons of sugar. Tamil Nadu produces 3.2 lakhs. Andhra produces ಒಟ್ಟಾರೆ ಇಡೀ ಡಯಾಬಿಟಿಕ್ ಬಂದ್ರೆ ಟ್ಯಾಬ್ಲೆಟ್ ತಗೋ, ಎಷ್ಟು ದಿವಸ ಡಾಕ್ಟ್ರೆ ಅಂದ್ರೆ ಎಷ್ಟು ದಿವಸ? ಲೈಫ್ ಲಾಂಗ್ ಅಲ್ಲ, 5-6 ವರ್ಷ ತಗೊಂಡ ಮೇಲೆ ಇನ್ಸುಲಿನ್ ಚುಚ್ಚುಕೋಬೇಕು. ಅದು ಎಷ್ಟು ದಿವಸ ಡಾಕ್ಟ್ರೆ ಅಂದ್ರೆ ಲೈಫ್ ಲಾಂಗ್. ಹಾಳಾಗಿದ್ದು ಬೆಳಿಗ್ಗೆ ಎದ್ದು ಎಷ್ಟು ಸಕ್ಕರೆ ಇದೆ ನಿಮ್ಮ ರಕ್ತದಲ್ಲಿ, ಸಾಯಂಕಾಲ ಎಷ್ಟು ರಕ್ತ ಇದೆ ಅಂತ ಚುಚ್ಚಿಕೊಂಡು ನೋಡ್ಕೊಂಡು ತಿಳ್ಕೊಳ್ಳೋದಕ್ಕೆ ಬೆಂಗಳೂರು ಅಲೋನ್ ಪರಿಯ ಜಸ್ಟ್ ನೋ. ಇದಕ್ಕೆ ಕಾರಣ ನಾವು ತಿಂತಾ ಇರೋ ಈ ಗೋಧಿ, ಈ ಬಿಳಿ ಅಕ್ಕಿ. ಈ ಬಿಳಿ ಅಕ್ಕಿ ಏನಿದೆ ಅಂದ್ರೆ ನಿಮ್ಮ ಹಾರ್ಮೋನ್ಗಳನ್ನ ನಿಷ್ಕ್ರಿಯಗೊಳ್ಳುವ ಒಂದು ಶಕ್ತಿ ಒಂದು ಕಡೆ ಆದ್ರೆ, ಇನ್ನೂ ಭಯಾನಕವಾದ ಗುಣ ಏನಂದ್ರೆ ಈ ಅಕ್ಕಿ ಗೋಧಿಯಲ್ಲಿ ನಾರಿನ ಅಂಶ ಇಲ್ಲದೆ ಇರೋದ್ರಿಂದ ರಕ್ತಕ್ಕೆ ಗ್ಲೂಕೋಸ್ ಅನ್ನ ದಿಢೀರ್ ಅಂತ ಸೇರಿಸೋ ಗುಣ ಇದೆ. ಎಷ್ಟು ದಿಢೀರ್ ಅಂದ್ರೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಅಂದ್ರೆ ನೀವು ಹೋದ್ರೆ 100 ಗ್ರಾಮ್ ಗ್ಲೂಕೋಸ್ ನಿಮಗೆ ಇಂಜೆಕ್ಷನ್ ಕೊಟ್ರೆ ವಿದಿನ್ 1.5 hour ನಿಮ್ಮ ಉಚ್ಚೆಯಲ್ಲಿ ಗ್ಲೂಕೋಸ್ ಬಂದ್ಬಿಡುತ್ತೆ. ಅದನ್ನ ಮ್ಯಾಪ್ ಮಾಡ್ತಾರೆ, ಅರ್ಧ ಗಂಟೆಗೆ ಅಂತ. ಅದೇ ರೀತಿ ನೀವು ಅಕ್ಕಿ ಹಿಟ್ಟು ಗಂಜಿ ಮಾಡಿ ನಿಮಗೆ 100 ಗ್ರಾಮ್ ಕುಡಿಸಿದ್ರೆ ಗ್ಲೂಕೋಸ್ ಇಂದ ಎಷ್ಟು ಬರುತ್ತೆ? ವಿದಿನ್ 30 minutes ಸೇಮ್. ಅಂದ್ರೆ ರಕ್ತಕ್ಕೆ ಈ ಬಿಳಿ ಅಕ್ಕಿ ಅಥವಾ ಈ ಮೈದಾ ಹಿಟ್ಟು ಗ್ಲೂಕೋಸ್ ಅನ್ನ ಅಷ್ಟು ನೇರವಾಗಿ ಸರಾಗವಾಗಿ ಸೇರಿಸೋದು ಯಾಕೆ ಅಂದ್ರೆ ಇದರಲ್ಲಿ ನಾರಿನ ಅಂಶ 0. ನಾರು ಯಾಕೆ ಬೇಕು? ದೊಡ್ಡ ಕರಳು, ಸಣ್ಣ ಕರಳು, 30-40 ಅಡಿ. ಈಗ ಹಾಕೊಂಡಿರೋ ಪ್ರತಿ ಪದಾರ್ಥ ಜಠರಕ್ಕೆ ಹೋಗುತ್ತೆ. ನಿರ್ನಾಳಗಂಧಿ, ಮೇಧಿಕಾರ್ಯಸು, ಯಕೃತ್ತು, ಜಠರ ರಸಗಳನ್ನೆಲ್ಲ ಬಿಡುಗಡೆ ಮಾಡಿ ಪಚನ ಕ್ರಿಯೆ 108 ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆಯಲ್ಲಿ ಹದವಾಗಿ ಸಮತೋಲನವಾಗಿ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಅನ್ನ ಸೇರಿಸೋ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮ ನಡೆದ್ರೆ ನಮಗೆ ರಕ್ತಕ್ಕೆ ಗ್ಲೂಕೋಸ್ ಸೇರಿಸುತ್ತೆ. ಆ ರಕ್ತಕ್ಕೆ ಸೇರಿಸಿದ ಈ ಸಣ್ಣ ಕರಳಿನಿಂದ ರಕ್ತಕ್ಕೆ ಹೀರ್ಕೊಳ್ಪಡ್ಬೇಕು. ಆ ರಕ್ತಕ್ಕೆ ಬಂದಿರೋ ಗ್ಲೂಕೋಸ್ ಅನ್ನ ಈ ಇನ್ಸುಲಿನ್ನು ಜೀವಕೋಶ ಒಳಗಡೆಗೆ ತಗೊಂಡೋಗುತ್ತೆ. ಯಾಕೆ ತಗೊಂಡೋಗುತ್ತೆ? ಜೀವಕೋಶ ಒಳಗಡೆ ಮೈಟೊಕಾಂಡ್ರಿಯಾ ಅಂತ ಒಂದು ತಂತ್ರಾಂಗ ಇದೆ. ಅದು ರಕ್ತದಿಂದ ಬಂದಿರೋ ಆಮ್ಲಜನಕವನ್ನ ಗ್ಲೂಕೋಸ್ಗೆ ಸೇರಿಸಿ ಇಂಗಾಲಾಮ್ಲವನ್ನ ಬಿಡುಗಡೆ ಮಾಡುತ್ತೆ, ನೀರನ್ನ ಉತ್ಪಾದನೆ ಮಾಡುತ್ತೆ, ಮಧ್ಯದಲ್ಲಿ ಶಕ್ತಿಯನ್ನ ಕೊಡುತ್ತೆ. ಈ ಶಕ್ತಿಯನ್ನ ATP ಅಂತ ಒಂದು ಬ್ಯಾಟ್ರಿ ತರ ಮಾಲಿಕ್ಯೂಲ್ ಇರುತ್ತೆ ಮೈಟೊಕಾಂಡ್ರಿಯಾದಲ್ಲಿ, ಅದು ಬ್ಯಾಟ್ರಿ ರೆಡಿ ಆಗುತ್ತೆ. ಚಾರ್ಜ್ಡ್ ಬ್ಯಾಟ್ರಿ ಆಫ್ ATP ನಮ್ಮ ಜೀವಶಕ್ತಿ. ಅಂದ್ರೆ ಗ್ಲೂಕೋಸ್ ರೆಡಿ ಆಗೋದು ಹೆಂಗೆ? ಪತ್ರ ಹರಿತ್ತು ಮೇಲೆ ಇಂಗಾಲಾಮ್ಲವನ್ನ ಹೀರಿಕೊಂಡು ನೀರನ್ನ ಸೂರ್ಯನ ಶಕ್ತಿ ಬಿಡಿಸಿ ಈ ಹೈಡ್ರೋಜನ್ ಅನ್ನ ಗ್ಲೂಕೋಸ್ ಇಂಗಾಲಾಮ್ಲಕ್ಕೆ ಸೇರಿಸಿ ಆಮ್ಲಜನಕವನ್ನ ಬಿಟ್ಟು ಗ್ಲೂಕೋಸ್ ಅನ್ನ ರೆಡಿ ಮಾಡುತ್ತೆ. ಅಂದ್ರೆ ನಮ್ಮ ದೇಹ ಒಳಗಡೆ ನಡೀತಕ್ಕಂಥ ಶ್ವಾಸಕ್ರಿಯೆ ತದ್ವಿರುದ್ಧ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಪತ್ರ ಹರಿತ್ತಿನಲ್ಲಿ ನಡೆಯುತ್ತೆ. ಅಂದ್ರೆ ಸೂರ್ಯನ ಶಕ್ತಿಯನ್ನ, ಅದ್ಭುತವಾದ ಸೂರ್ಯನ ಚೈತನ್ಯವನ್ನ ಹೀರಿಕೊಂಡು ಆ ದ್ರವ್ಯಾತೀತ ಪ್ರಪಂಚದ ಚೈತನ್ಯವನ್ನ ಹೀರಿಕೊಂಡು ಪತ್ರ ಹರಿತ್ತು ಏನು ಮಾಡುತ್ತೆ? ಗ್ಲೂಕೋಸ್ ಅನ್ನ ರೆಡಿ ಮಾಡುತ್ತೆ. ಈ ಗ್ಲೂಕೋಸ್ ರೆಡಿ ಆದ್ಮೇಲೆ ಎಲ್ಲಾ ಸಸ್ಯ ಕುಲದಲ್ಲಿ, ಅದು ರಾಗಿ ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಹುಣಸೆ ಹಣ್ಣು ಇರ್ಬೋದು, ಆಲಿವ್ ಗಿಡ ಇರ್ಬೋದು, ಆಪಲ್ ಗಿಡ ಇರ್ಬೋದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಸಿಹಿ
ಕೊಡ್ತಕ್ಕಂಥ ತುಂಬಾ ಗಡ್ಡೆಗಳಿವೆ, ಅವು ಇರ್ಬೋದು. ಯಾವುದೇ ಪದಾರ್ಥ ಮುಖ್ಯವಾಗಿ ಮೂಲತಃ ಪತ್ರ ಹರಿತು ಇಂಗಾಲಾಮ್ಲವನ್ನ ಹೀರಿಕೊಂಡು ನೀರನ್ನ ಸೂರ್ಯನ ಶಕ್ತಿಯಿಂದ ವಿಭಜನೆ ಮಾಡಿ ಆ ಉದಜನಕವನ್ನ ಇಂಗಾಲಾಮ್ಲಕ್ಕೆ ಸೇರಿಸಿ ಆಮ್ಲಜನಕವನ್ನ ಬಿಡುಗಡೆ ಮಾಡಿ ಪ್ರತಿಯೊಂದು ಪತ್ರ ಹರಿತ್ತು ಪರಮಾಣುವು ಗ್ಲೂಕೋಸ್ ಅನ್ನ ರೆಡಿ ಮಾಡುತ್ತೆ. ಆ ಗ್ಲೂಕೋಸು ಬೇರೆ ಬೇರೆ ದೊಡ್ಡ ದೊಡ್ಡ ಆಹಾರ ಪದಾರ್ಥಗಳವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೆ. ಆ ರೀತಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದಂಗೆ ಸಿರಿಧಾನ್ಯಗಳಲ್ಲಿ ಈ ಗ್ಲೂಕೋಸೆ ಫೈಬರ್ ಆಗಿ ಕನ್ವರ್ಟ್ ಆಗತ್ತೆ. ಆ ಫೈಬರು ಪಾಲಿಸ್ಯಾಕರೈಡ್ಸ್ ಅನ್ನ ತಡೆದು ಹಿಡ್ಕೊಂಡಿರುತ್ತೆ. ಅಂದ್ರೆ ಅಕ್ಕಿ ಗೋಧಿಯಲ್ಲಿ ಪಿಷ್ಟ ಪದಾರ್ಥ ಪೂರ್ತಿ ಹಿಂಗಿದ್ದು ಮೇಲೆ ಒಂದು ಪದರ ನಾರು. ನಾವೇನ್ ಮಾಡ್ತೀವಿ, ಹೊಟ್ಟು ತೆಗೆದ್ಬಿಟ್ಟು ಆ ನಾರನ್ನ ಪೂರ್ತಿ ಪಾಲಿಶ್ ಮಾಡ್ತೀವಿ. ಪಾಲಿಶ್ ಮಾಡಿದ ಮೇಲೆ ಬಿಳಿ ಅಕ್ಕಿ ಬೇಕು ಅಂತ ತಂದು ಕುದಿಸಿ ಗೂಡು ಹಾಕೊಂಡು ಈ ಬಣ್ಣ ಆ ಬಣ್ಣ ಹಾಕೊಂಡು ಈ ಭಾತು ಆ ಭಾತು ಅಂತ ಹೆಸರಿಟ್ಕೊಂಡು ಬೆಳಗ್ಗೆ ಒಂದ್ಸತಿ ಮಧ್ಯಾಹ್ನ ಒಂದ್ಸತಿ 3 ಸತಿ ಅನ್ನವನ್ನ ಬಿಳಿ ಅನ್ನವನ್ನ ತಿಂತಾ ಇದೀವಿ. ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತ ದೇಶದಲ್ಲಿ ಈ ಗೋಧಿಯನ್ನ 1.2% ನಾರಿದೆ, ಇದರಲ್ಲಿ 0.20 ಮಾಡಿದೀವಿ. ಆ 1.2 ಅಲೋಕ್ಸಾನ್ ಕೆಮಿಕಲ್ ಹಾಕಿ 0 ಮಾಡ್ತೀವಿ. ಇನ್ನೂ ಮೋಸ ಏನಂದ್ರೆ ಈ ಇಳುವರಿ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಈ ಯುದ್ಧದ ಪದಾರ್ಥಗಳು, ಈ ಬಾಂಬ್ ಮೆಟೀರಿಯಲ್ ಸೋರಿ ಈ ಗೋಧಿ ಬೆಳೆಸಿದ್ದು ನೋಡಿದ್ದಾರೆ ಈ ಸೈಂಟಿಸ್ಟ್ಗಳು. ಆವಾಗ್ಲಿಂದ ಈ ರಾಸಾಯನಿಕ ಗೊಬ್ಬರಗಳ ಅಬ್ಬರ ಹೆಚ್ಚಾಗಿ ಗೋಧಿ ಬೆಳೆಸಕ್ ಶುರು ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಈಗಾಗಲೇ ಈ ಗೋಧಿ 28 ಸತಿ ಮತ್ತು ಜನ್ಯು ಪ್ರಯೋಗಗಳಿಗೆ ಒಳಪಟ್ಟುಕೊಂಡಿದೆ. ಎಷ್ಟು ಮಟ್ಟಿಗೆ ಅಂದ್ರೆ ಅದರಲ್ಲಿ ನಾರಿನಾಂಶ ಆಲ್ಮೋಸ್ಟ್ 0ಕ್ಕೆ ಬಂದ್ಬಿಟ್ಟು ಸಾಲ್ದು ಅಂತ ಗ್ಲೂಕೋಸ್ ತುಂಬಿಕೊಂಡಿರೋ ಈ ಗೋಧಿಯಲ್ಲಿ, ಅಂದ್ರೆ ಬರೀ ಪಿಷ್ಟ ಪದಾರ್ಥ, ವಿದಿನ್ 15-20 ಮಿನಿಟ್ಸ್ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಅನ್ನ ಸೇರಿಸೋ ಗುಣ ಈ ಅಕ್ಕಿ ಗೋಧಿಯಲ್ಲಿ ಇದೆ. ಅದನ್ನ ತಡೆಯೋದಕ್ಕೆ ಯಾವ ಅಂಶನೂ ಇಲ್ಲ. ಅದಕ್ಕೆ ನೀವು ಅಕ್ಕಿ ಗೋಧಿ ಊಟ ಮಾಡಿದ್ರೆ ವಿದಿನ್ 20-30 ಮಿನಿಟ್ಸ್ ಮಂಕು ಬಂದ್ಬಿಡುತ್ತೆ, ರಕ್ತ ಮಂದ ಆಗತ್ತೆ. ಯಾಕೆ? ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ದಿಢೀರಂತ ಬಂದ್ಬಿಟ್ಟಿದೆ. ಎಷ್ಟು? 40 ಗ್ರಾಮ್ 50 ಗ್ರಾಮ್. 1-2 ಇಡ್ಲಿ ತಿಂದ್ರೆ ಸಾಕು 30 ಗ್ರಾಮ್ ಗ್ಲೂಕೋಸ್ ಬಂದ್ಬಿಡುತ್ತೆ. ಯಾಕಂದ್ರೆ ಗ್ಲೂಕೋಸ್ ಈಸ್ ಕಮಿಂಗ್ ಔಟ್ ಇನ್ ದ ಲಾಸ್ಟ್ 10-15 ಸ್ಟೆಪ್ಸ್. 108 ಸ್ಟೆಪ್ಸ್ ಆಗ್ಬೇಕಾಗಿದ್ದು ತಡೆಯೋ ನಾರು ಇಲ್ಲದೆ ಇರೋದ್ರಿಂದ ಬುಡೂರ್ ಅಂತ ಬಂದ್ಬಿಡ್ತಾ ಇದೆ. ಏನ್ ಮಾಡ್ಬೇಕು? ಗ್ಲೂಕೋಸ್ ಬಂದು ಬಿದ್ದಿದೆ, ಅಷ್ಟು ಸಾಲದು ಅಂತ ಪೆಪ್ಸಿ ಕುಡೀರಿ ಅಂತ ಶಾರುಖ್ ಖಾನು, ಕೋಕ್ ಕುಡೀರಿ ಅಂತ ಅಮೀರ್ ಖಾನು, ನೀವಿಬ್ರು ಇಲ್ಲ ನಾನು ಮೇಲಿಂದ ಬರ್ತೀನಿ ಥಮ್ಸ್ ಅಪ್ ಅಂತ ಸಲ್ಮಾನ್ ಖಾನು. ಇವರೆಲ್ಲರೂ ಪೆಪ್ಸಿ ಮಾರಾಟ ಮಾಡ್ತಾ ಇಲ್ಲ, ಕೋಕು ಮಾರಾಟ ಮಾಡ್ತಾ ಇಲ್ಲ, ಥಮ್ಸ್ ಅಪ್ ಮಾರಾಟ ಮಾಡ್ತಾ ಇಲ್ಲ. 100 ml ಅಲ್ಲಿ 42 ಗ್ರಾಮ್ ಸಕ್ಕರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಇಡೀ ಪ್ರಪಂಚದಲ್ಲಿ ಸಕ್ಕರೆ ಕಂಪನಿಗಳು ಇನ್ ದ ನೇಮ್ ಆಫ್ ಸಕ್ಕರೆ ಹೆಂಡವನ್ನ ಉತ್ಪಾದನೆ ಮಾಡ್ತವೆ. ಈಗ ನಮ್ಗೆ ಜಗಳ ಆಗಿದೆ ತಮಿಳ್ನಾಡಿಗೂ ಕರ್ನಾಟಕಗೂ. KRS ನೀರು ನಮಗ್ ಬೇಕು, ನಿಮಗ್ ಬೇಕು, ನಮಗ್ ಬೇಕು, ನಿಮಗ್. ರೈತರೆಲ್ಲ ಅಲ್ಲಿ ಜಗಳ ಆಡಿದ್ದು. ಇಲ್ಲಿ ಲಿಕ್ಕರ್ ಲಾಬಿ, ಅಲ್ಲಿ ಲಿಕ್ಕರ್ ಲಾಬಿ. ಮಹಾರಾಷ್ಟ್ರ ಅಲೋನ್ ಪ್ರೊಡ್ಯೂಸಸ್ 6 lakh tons of sugar. Karnataka produces 4 lakh tons of sugar. Tamil Nadu produces 3.2 lakhs. Andhra produces ಒಟ್ಟಾರೆ ಇಡೀ ಪ್ರಪಂಚದಲ್ಲಿ 18 ಬಿಲಿಯನ್ ಪೀಪಲ್ ಎವ್ರಿ ಡೇ 100 ಗ್ರಾಮ್ ಸಕ್ಕರೆ ತಿಂದು ಬೇಕಾದಷ್ಟು ಸಕ್ಕರೆ ರೆಡಿ ಮಾಡಿ ಕೂತಿದ್ದೀವಿ. ಇದು ತ್ಯಾಜ್ಯ ಪದಾರ್ಥ. ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಇಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ಹೆಂಡ ಕಂಪನೀಸ್. ಅದಕ್ಕೋಸ್ಕರ KRS ಡ್ಯಾಮ್ ನೀರು ಸಾಕಾಗ್ತಾ ಇಲ್ಲ ನಮ್ಗೆ. ವಿಶ್ವೇಶ್ವರಯ್ಯ ಏನಾದ್ರು ಹುಟ್ಟಿದ್ದು ಈಗ ಬದುಕಿದ್ರೆ ಇವ್ರು ರನ್ ಅವೇ, ಯಾಕಾದ್ರೂ ಕಟ್ಟಿದ್ನಪ್ಪ ಈ ಡ್ಯಾಮು ಅಂತ.